ಹಾಯ್ ಎಲ್ರಿಗೂ ನಮಸ್ತೆ. ಸಂಡೇ ಮಿನಿ ವ್ಲಾಗು. ಸಂಡೇ ಅಂದ ತಕ್ಷಣ ಹಾಲಿಡೇ, ಫನ್ ಡೇ, ಹ್ಯಾಪಿ ಡೇ ಏನೇನೋ ಆವತ್ತಿನ ದಿನ ಸೆಲೆಬ್ರೇಟ್ ಮಾಡ್ತಾರೆ. ನಮಗೆ ಮಾತ್ರ ವರ್ಕಿಂಗ್ ಡೇ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳು ಸ್ಕೂಲ್ ಇಲ್ಲ ಅಂದರೆ ಯಾವಾಗಲೂ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ವೈಶು ಸ್ವಲ್ಪ ಬೇಗನೆ ಎದ್ದಿದ್ಲು. ಅವಳು ಬಿಸಿಲು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೇಲೆ ಬಂದಿದ್ದಾಳೆ. ಇನ್ನು ಜೋಳದ ಹಿಟ್ಟು ಖಾಲಿಯಾಗಿತ್ತು, ಹಾಗಾಗಿ ಜೋಳನೆಲ್ಲ ತೊಳೆದು ಹಾಕ್ತಿದ್ದೀನಿ. ಡಾಕ್ಟ್ರು ಕೂಡ ಹೇಳಿದ್ದಾರೆ ದಿನದಲ್ಲಿ ಒಂದು 20 ನಿಮಿಷ ಬಿಸಿಲಿಗೆ ಕೂರಿ ತುಂಬ ಒಳ್ಳೆಯದು ಅಂತ ಹೇಳಿ. ಸೊ 2 ಕೆಲಸ ಆಗುತ್ತೆ ಅಂತ ಹೇಳಿ. ಇನ್ನು ಮಕ್ಕಳ ತಲೆ ಸ್ನಾನ, ಇವತ್ತು ನೇಲ್ ಕಟ್ಟು ಅವ್ರದ್ದು ಎಷ್ಟೊಂದು ಕೆಲಸಗಳಿರುತ್ತೆ. ಅವ್ರದ್ದು ಮುಗಿಸಿ ಟಿಫನ್ನ ಮಾಡಿಸಿ ಕೆಳಗಡೆ ಆಟ ಆಡೋಕ್ಕೆ ಕಳಿಸಿದ್ದೀನಿ. ಕಂಪಲ್ಸರಿ ಬೆಳಗ್ಗೆ ಟಿಫನ್ ಮುಗೀತು ಅಂದರೆ, ಹಾಲಿಡೇ ಇತ್ತು ಅಂದರೆ ಆಟ ಆಡೋಕ್ಕೆ ಹೋಗ್ಬಿಡ್ತಾರೆ. ಎಷ್ಟೋ ಸರಿ ಸಂಡೇ ಯಾವಾಗಲೂ ಬೇಗ ಹೇಳೋದು, ಕೆಲಸ ಮಾಡೋದು ಇದ್ದೇ ಇರುತ್ತೆ. ಇವತ್ತಾದರೂ ನಿಧಾನವಾಗಿ ಹೇಳೋಣ, ನಿಧಾನವಾಗಿ ಕೆಲಸ ಮಾಡೋಣ ಅಂತ ಸುಮಾರು ಸರಿ ಅಂದ್ಕೊಂಡಿರ್ತೀನಿ. ಅದೇನೋ ಗೊತ್ತಿಲ್ಲ, ಅವತ್ತಿನ ದಿನ ಅಂತಲೇ ಎಷ್ಟೊಂದು ಕೆಲಸಗಳು ಪೆಂಡಿಂಗ್ ಇರುತ್ತೆ. ಆ ಕೆಲಸಗಳೆಲ್ಲ ನೆನಪಾದ ತಕ್ಷಣ ಮತ್ತೆ ಹೇಳೋದು, ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು ಹಾಗೋಗುತ್ತೆ. ಸೊ ಇದೇ ಥರ ಆಗೋಗಿದೆ. ಫ್ರೀ ಅನ್ನೋದಿಲ್ವೇ ಇಲ್ಲ. ಸ್ವಲ್ಪ ಇವತ್ತು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರತಿದಿನ ಮಕ್ಕಳು ಹೋಗೋವರೆಗೂ ಅವ್ರ ಗಡಿಬಿಡಿ, ಆಮೇಲೆ ಹಸ್ಬೆಂಡಿಗೆ ಮಾಡೋಷ್ಟೊತ್ತಿಗೆ 10 ಗಂಟೆ ಆಗೋಗ್ಬಿಟ್ಟಿರುತ್ತೆ. ಎಕ್ಸ್ಟ್ರಾ ಮಾಡೋದಕ್ಕೆ ಆ ಪೇಷನ್ಸೇ ಇರೋದಿಲ್ಲ. ಸೊ ಫ್ರೀ ಟೈಮಲ್ಲಿ, ಫ್ರೀ ಮೈಂಡ್ ಇದ್ದಾಗ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಾನು ವಾರದಲ್ಲಿ 1-2 ದಿನ ರೊಟ್ಟಿ ಮಾಡಲ್ಲ, ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ಮುಂಚೆ ನಂಗೆ ರೊಟ್ಟಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಇವಾಗೆ ನಾನು ಮಾಡೋದನ್ನು ನೋಡ್ಕೊಂಡು ಎಷ್ಟೊಂದು ಸರಿ ನಾನೇ ಖುಷಿ ಪಡ್ತಿರ್ತೀನಿ. ಇನ್ನು ಮಕ್ಕಳಿಗೆ ರೊಟ್ಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಗೆ ಏನು ಇಷ್ಟ ಆಗುತ್ತೋ ಸೊ ಅದನ್ನು ನಾನು ಅಷ್ಟೇ ಇಷ್ಟಪಟ್ಟು ಮಾಡಿಕೊಡ್ತೀನಿ. ಏನು ರೊಟ್ಟಿ ಎಲ್ಲ ಮುಗಿಸ್ಕೊಂಡು ನಾಳೆಗೆ ಹಿಟ್ಟೆಲ್ಲ ಹಾಕ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.